मंडिया में 2 रोज़ के लिए एक बड़ा जॉब फेयर मुनक़्क़द किया गया है, जिसकी क़ियादत मरकज़ी वज़ीर और MP HD कुमारस्वामी करेंगे। इस तक़रीब में 150 से ज़ायद मारूफ़ कंपनीज़ जिनमें SAIL, BHEL, NMDC और जिंदाल स्टील शामिल हैं। इस जॉब फेयर का मकसद इस इलाके के 3000 से ज़ायद नौजवानों के लिए मुलाज़मत फ़राहम करना है। ये इवेंट मंडिया टू इंडिया के उन्वान से 18 और 19 अक्टूबर को सर M विश्वेश्वरैया स्टेडियम में सुबह 10 बजे से शाम 6 बजे तक मुनक़्क़द होगा। कुमारस्वामी ने किसानों के लिए मुलाज़मत के हुसूल का अज़्म करते हुए कहा कि ये मुलाज़मत मेला इस इलाके के बासलाहियत नौजवानों की नौकरियां फ़राहम करने के लिए मुनक़्क़द किया गया है। उन्होंने बताया कि इस इलाके में अच्छे तालीमी इदारे मौजूद हैं और हर साल बहुत से नौजवान फ़ारिग़-उत-तहसील होते हैं, लेकिन बड़े पैमाने पर मुलाज़मत के मौक़े महदूद रहे हैं। कुमारस्वामी ने उम्मीद ज़ाहिर की है कि ये मेला मंडिया के नौजवानों के लिए एक अहम कदम साबित होगा। उम्मीदवारों को वज़ारत और ज़िला के अहलकारों की जानिब से रहनुमाई फ़राहम की जाएगी और कंपनी के नुमाइंदे वहाँ बराह रास्त भर्ती करने के लिए मौजूद होंगे। ಇವತ್ತಿನ ಉದ್ದೇಶ ಕನಿಷ್ಠ ಇವತ್ತಿನ ಈ ಒಂದು ಉದ್ಯೋಗ ಮೇಳ ಏನಿದೆ, ಹಲವಾರು ಕಂಪನಿಗಳು, ಅದರಲ್ಲೂ ವಿಶೇಷವಾಗಿ ಇಲ್ಲಿ ಏನು ನಮ್ಮ ನೇವಿ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಈಗ ನೀವು ಗಮನಿಸಿದ್ದೀರಿ, ಒಳ್ಳೆಯ ಒಂದು ಎಕ್ಸ್ಪೋಜರ್ ಇದೆ, ಒಳ್ಳೆಯ ಉತ್ತಮವಾದ ಕೆಲಸಗಳು ಸಿಗುತ್ತೆ. ಅದನ್ನು ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸ ಈ ಸ್ಟಾಲ್ನಲ್ಲಿ ನಡೀತಾ ಇರತಕ್ಕಂಥದ್ದು. HALನಲ್ಲಿ ಅಲ್ಲೂ ಸಹ ಸುಮಾರು 140-150 ಜನಕ್ಕೆ ಈಗಾಗಲೇ ಅಪಾಯಿಂಟ್ಮೆಂಟ್ ಕೊಡ್ತಕ್ಕಂಥದ್ದಕ್ಕೆ ಇಂಟರ್ವ್ಯೂಗಳು ಆಗಿದೆ. BELನಲ್ಲಿ BMLನಲ್ಲಿ ಈಗಾಗಲೇ ಅಲ್ಲೂ ಸಹ ಸುಮಾರು ಒಂದು 30-40 ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಕ್ಕೆ ಇಂಟರ್ವ್ಯೂಗಳು ಅವರು ಮಾಡಿ ಒಂದು ಫೈನಲ್ ಆಗಿದೆ. ನನಗೆ ಇವತ್ತು ಈ ಉದ್ಯೋಗ ಮೇಳದಿಂದ ಕನಿಷ್ಠ 1,500-2,000 ಮಕ್ಕಳಿಗೆ ಉದ್ಯೋಗ ದೊರಕಬೇಕು ಅಂತಕ್ಕಂಥ ಇಂಟೆನ್ಷನಿಂದ ಅತ್ಯಂತ ವ್ಯವಸ್ಥಿತವಾಗಿ ಇವತ್ತು ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೇವೆ. ದೇಶದ ಹಲವಾರು ಭಾಗಗಳಿಂದ, ರಾಜ್ಯದ ಹಲವಾರು ಭಾಗಗಳಿಂದ ಹಲವಾರು ಕಂಪನಿಗಳು ಇಲ್ಲಿ ಇವತ್ತು ಬರ್ತಕ್ಕಂಥವ್ರ ಮುಖಾಂತರ ಕನಿಷ್ಠ 1,500-2,000 ಮಕ್ಕಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇದು ಪ್ರಾರಂಭಿಕ ಹಂತ. ಪ್ರಥಮ ಹಂತದಲ್ಲಿ ಇವತ್ತೇನು ಪ್ರಾರಂಭ ಆಗಿದೆ, ಇದು ಇಲ್ಲಿಗೆ ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ನಿರಂತರವಾಗಿ ಇವತ್ತು ಉದ್ಯೋಗವನ್ನು ಹಲವಾರು ಇಲಾಖೆಗಳಲ್ಲಿ ಇವತ್ತು ದೊರಕತಕ್ಕಂಥ ನಿಟ್ಟಿನಲ್ಲಿ ಪ್ರತಿನಿತ್ಯ ಒಂದು ವಿಂಗನ್ನೇ ನಮ್ಮ ಒಂದು ಇಲಾಖೆಯಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಇಲ್ಲಿ ಯಾರೂ ಇಲ್ಲಿ ಇವತ್ತಿನ ಒಂದು ಉದ್ಯೋಗ ಅರಸಿ ಬಂದಿರತಕ್ಕಂಥವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ, ನಿರಾಸೆ ಆಗೋದು ಬೇಡ. ವಿಶೇಷವಾಗಿ ಕಂಪ್ಯೂಟರ್ ಇಂಜಿನಿಯರ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉದ್ಯೋಗದಲ್ಲಿ ಇನ್ನೂ ಸ್ವಲ್ಪ ನಮಗೆ ಅವರಿಗೆ ಹೆಚ್ಚಿನ ಒಂದು ಉದ್ಯೋಗ ದೊರಕತಕ್ಕಂಥದ್ದಕ್ಕೆ ಇವತ್ತಿನ ಇದರಲ್ಲಿ ಕಾರ್ಯಕ್ರಮದಲ್ಲಿ ಅನುಕೂಲಗಳು ಸ್ವಲ್ಪ ಇಲ್ಲ. ಕಂಪ್ಯೂಟರ್ ಸೈನ್ಸ್ ಓದಿರ್ತಕ್ಕಂಥದ್ದು, ಎಲೆಕ್ಟ್ರಾನಿಕ್ಸ್ ಓದಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೂ ಸಹ 2ನೇ ಹಂತದಲ್ಲಿ ಆ ಒಂದು ಎಜುಕೇಷನ್ ಮಾಡಿರ್ತಕ್ಕಂಥವ್ರಿಗೂ ಉದ್ಯೋಗ ಕೊಡಿಸ್ತಕ್ಕಂಥದ್ದಕ್ಕೆ ಹಲವಾರು ಕಂಪ್ನಿಗಳ ಜೊತೆಯಲ್ಲಿ ಟೈಅಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಒಟ್ಟಾರೆ ಇವತ್ತಿನ ಒಂದು ಕಾರ್ಯಕ್ರಮದ ಮುಖಾಂತರ ಬಹುಶಃ ನಾಳೆ ಮಧ್ಯಾಹ್ನದ ಒಳಗೆ ಕನಿಷ್ಠ 1,000-1,500 ಇವತ್ತು ಈ ಒಂದು ಉದ್ಯೋಗ ಅರ್ಜಿಗಳನ್ನು ಏನು ಹಾಕಿದ್ದಾರೆ, ಇಂಟರ್ನಲ್ ಅಟೆಂಡ್ ಮಾಡಿದ್ದಾರೆ, ಉದ್ಯೋಗವನ್ನು ಕೊಡ್ತಕ್ಕಂಥದ್ದಕ್ಕೆ ಯಶಸ್ವಿ ಆಗ್ತೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕನಿಷ್ಠ